ಹಾಯ್ ಅರ್ಣಿ ಮಂಜುನಾಥ್ ಚಾನಲ್ಗೆ ಸ್ವಾಗತ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ಮಾಡ್ತಾ ಇರೋ ಡಿಶ್ ಯಾವುದು ಅಂದರೆ ಹಾಗಲಕಾಯಿ ಡ್ರೈ ಫ್ರೈ ಮಾಡ್ತಾಯಿದ್ದೀನಿ. ಇದನ್ನು ತುಂಬ ದಿನ ನಾವು ಸ್ಟೋರ್ ಮಾಡಿ ಇಡ್ಬೋದು. ಸೊ ಹೇಗೆ ಮಾಡೋದು, ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾಯಿದ್ರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈಗ ಇಲ್ಲಿ ನಾನು ಒಂದು ಬೌಲಲ್ಲಿ ಸಣ್ಣಗೆ ಹಚ್ಚಿಟ್ಕೊಂಡಿರೋಂಥ ಹಾಗಲಕಾಯನ್ನು ತಗೊಂಡಿದ್ದೀನಿ. ಈಗ ಅದಕ್ಕೆ ನಾನು ಸ್ವಲ್ಪ ಸಾಲ್ಟನ್ನು ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಅರಿಶಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ನೆನೆಸಿಡ್ತಾ ಇದ್ದೀನಿ. ನೆನೆಸಿಡೋದ್ರಿಂದ ಇದರಲ್ಲಿರುವಂಥ ತ್ಯಾವ ಅಂಶ ಏನಿದೆ, ನಾವು ಇದನ್ನು ಹಿಂಡಿದಾಗ ನೀರು ಬರಬೇಕು, ಆ ಥರ ಅದು ತ್ಯಾವ ಆಗುವಷ್ಟು ನಾವು ಬಿಡೋಣ. ಆಗ ಏನಾಗುತ್ತೆ ಅಂದರೆ ನಾವು ತುಂಬ ದಿನ ಸ್ಟೋರ್ ಮಾಡ್ಬೋದು ಆ ರೀತಿ ಮಾಡೋದ್ರಿಂದ. ಈಗ ಇದನ್ನೆಲ್ಲ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸೈಡಲ್ಲಿ ಇಡೋಣ. ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇಲ್ಲಿ ನಾನು ಒಂದು ಪ್ಯಾನ್ಗೆ ಕಡಲೆ ಬೀಜ 1 ಸ್ಪೂನ್ನ ಹಾಕ್ಕೊಂಡು ಚೆನ್ನಾಗಿ ಹುರಿದು ಅದನ್ನು ಹೊಟ್ಟನ್ನು ತೆಗೆದು ನಾನು ಸಪ್ರೇಟಾಗಿ ಇಟ್ಟಿದ್ದೀನಿ. ಈಗ ಅದೇ ಪ್ಯಾನ್ಗೆ ಧನಿಯಾ 1 ಸ್ಪೂನ್, ಜೀರಿಗೆ 1 ಸ್ಪೂನ್ ಹಾಕಿ ಫ್ರೈ ಮಾಡೋಣ. ಹಾಗೆ ಇಲ್ಲಿ ಬಿಳಿ ಎಳ್ಳನ್ನು 2 ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆ ಅದ್ರ ಜೊತೆಯಲ್ಲಿ ಖಾರಕ್ಕೆ ತಕ್ಕಷ್ಟು ಒಣಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇದನ್ನು ನಾನು ಫೈನ್ ಪೇಸ್ಟ್ ಮಾಡಿಕೊಂಡು ಅದ್ರ ಜೊತೆಯಲ್ಲಿ ಬೆಳ್ಳುಳ್ಳಿ, ಕಡಲೆಪಪ್ಪು 1 ಸ್ಪೂನ್ ಆ್ಯಡ್ ಮಾಡಿಕೊಂಡು ನಾನಿಲ್ಲಿ ಇದನ್ನು ಗ್ರೈಂಡ್ ಮಾಡಿ ಇಟ್ಕೊಳ್ತೀನಿ. ಈಗ ಇಲ್ಲಿ ಹಾಗಲಕಾಯನ್ನು ನಾನು ಈ ರೀತಿ ಹಿಂಡಿ ಅದರ ರಸವನ್ನು ಸಪ್ರೇಟ್ ಮಾಡ್ಕೊಳ್ತೀನಿ. ಮಾಡಿ ಒಂದು ಬೌಲಲ್ಲಿ ಎತ್ತಿಟ್ಕೊಳ್ತೀನಿ. ಈಗ ಅದೇ ಪ್ಯಾನಲ್ಲಿ ನಾನು 1 ಸ್ಪೂನ್ ಆಯಿಲನ್ನು ಹಾಕ್ಕೊಂಡು ಹಾಗಲಕಾಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಹಾಗಲಕಾಯನ್ನು ನಾನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಹಾಗಲಕಾಯಿ ಮತ್ತು ರುಬ್ಬಿಟ್ಟಿರುವಂಥ ಪೌಡರನ್ನು ಇದರಲ್ಲಿ ಹಾಕ್ಕೊಳ್ತೀನಿ. ಲಾಸ್ಟಲ್ಲಿ ಇಳಿಸೋ ಟೈಮಲ್ಲಿ ನಾನಿಲ್ಲಿ ಒಣ ಕೊಬ್ಬರಿ 1 ಸ್ಪೂನನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಸರ್ವಿಂಗ್ ಬೌಲಲ್ಲಿ ತೆಗೆದಿಟ್ಕೊಳ್ತೀನಿ. ಸೊ ಹಾಗಲಕಾಯಿ ಡ್ರೈ ಫ್ರೈ ರೆಡಿ ಆಗಿದೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ನೋಡೋದಲ್ಲ ಹೇಗೆ ಮಾಡೋದು ಅಂತ ಹೇಳಿ.